ಅಂತಾರಾಷ್ಟ್ರೀಯ ಮಟ್ಟದಲ್ಲಿ. ಆಮೇಲೆ ಭೂಕಂಪನಗಳು, ಸುನಾಮಿಗಳು, ಜನಗಳು ಹೆಚ್ಚು ಸಾವು ನೋವನ್ನು ಆಗ್ತಕ್ಕಂಥದ್ದು, ವಿಷ ಅನಿಲ ಬೀಸುವಂತ ಪ್ರಸಂಗನೂ ಇದೆ. ಅದು ಎಲ್ಲಾ ಕಡೆಗೂ ಪ್ರಸಾರ ಆಗೋ ಲಕ್ಷಣ ಇದೆ ಅದರಲ್ಲ. ಮತ್ತೆ ವಿಪರೀತವಾದ ಮಳೆಯಿಂದ ಒಂದೆರಡು ದೇಶಗಳು ನಾಶ ಮಾಡೋ ಮಟ್ಟಕ್ಕೂ ಹೋಗ್ತದೆ ಜಾಗತಿಕ ಮಟ್ಟದಲ್ಲಿ. ಈ ಭಾರತದಲ್ಲಿ ಬಂದ್ರೆ ಇಲ್ಲೂ ಮತ್ತೆ ಹೇಳಿದ್ದೆ, ಮಳೆಯ ಬಗ್ಗೆಲ್ಲ ಹೇಳಿದ್ದಾನು. ಇನ್ನೂ ಮತ್ತಂತ ಜಲಪ್ರಳಯ ಆಗೋ ಲಕ್ಷಣ ಇದೆ. ಮತ್ತೆ ಇದು ದಕ್ಷಿಣ ಭಾರತದಲ್ಲೂ ಸಮೃದ್ಧಿ ಆಗೋ ಲಕ್ಷಣ ಇದೆ ಅಂತ ಏನು ತೊಂದರೆ ಏನಿಲ್ಲ. ಆದ್ರೆ ಏನಿದ್ದಾವಲ್ಲ ಈ ಭೂಕಂಪಗಳು ದೊಡ್ಡ ದೊಡ್ಡ ನಗರಗಳಿಗೆ ಅಪಾಯ ಇದೆ. ಜನಗಳಿಗೆ ಸಾವು, ಇದ್ದಕ್ಕಿದ್ದಾಗ ಜನ ಸಾಯ್ತಾರೆ, ವಾಪಸ್ ಬರೋದು ನಂಬಿಕೆ ಇಲ್ಲ ಅನ್ನತಕ್ಕಂಥ ಹೇಳಿದ್ದಾರೆ. ಅಂತಹ ಪ್ರಸಂಗ ಇದ್ದಾವೆ ಇಲ್ಲಿ. ವಿಷ ಅನಿಲ ಜಾಗತಿಕ ಮಟ್ಟದಿಂದ ಇಂಡಿಯಾದ ಮೇಲೆ ಬಂದು ಜನರಿಗೆ ಸಾವು ನೋವು ಕೊಡುವಂತ ಪ್ರಸಂಗನೂ ಇದೆ. ಭಾರತದಲ್ಲಿ ಜಗತ್ತಿನ ಸಾಮ್ರಾಟರು ತಲ್ಲಣಗೊಳ್ಳುವಂತ ಒಂದು ಪ್ರಸಂಗ ಇದೆ. ಬೇಕಾಗುತ್ತೆ ಅದರ ಬಗ್ಗೆ ಮುಖತ ಬಂದಿತ್ತಲ್ಲ, ಈಗಲ್ಲ ಒಳ್ಳೇದಾಗುತ್ತೆ ಅಂತ ಅಷ್ಟೇ ಹೇಳ್ತೀವಿ. ಇನ್ನೊಂದು ರಾಷ್ಟ್ರ ವಿಧಾನಸಭೆ ಚುನಾವಣೆಯಲ್ಲಿ ಹೇಳಿದ್ರೆ ಒಂದೇ ಪಕ್ಷ ಅಧಿಕಾರಕ್ಕೆ ಬರುತ್ತೆ ಅನ್ನಂಗೆ ಆಗಿದೆ. ಈಗ ಈ ಲೋಕಸಭೆ ಚುನಾವಣೆನೂ ಬರ್ತಾ ಇದೆ, ಇನ್ನು ಬರೀ ಟೈಮ್ ಇದೆ, ಅದಕ್ಕಿಂತ ಹೇಳೋದು ಅಲ್ಲಿನ ಅದು ಕಾಲ, ಇನ್ನು ಟೈಮ್ ಇದೆ ನೋಡಬೇಕು, ಅದು ನೋಡಿ ಹೇಳ್ತೀನಿ. ಅದು ಭವಿಷ್ಯದಲ್ಲಿ ರಾಜಕೀಯ ಯಾರಿಗೆ ಉಳಿದಾಳಿದೆ, ಯಾವ ತರ ಜನರಿಗೆ ಅಂದ್ರೆ ಯಾವ ತರ ದೈವದ ಬಲ ಮುಖ್ಯವಾಗಬೇಕು ಮನುಷ್ಯನಿಗೆ. ಯಾರು ದೈವವನ್ನು ನಂಬುತ್ತಾರೆ ಅವನಿಗೆ ತೊಂದರೆ ಇಲ್ಲ. ದೈವ ಬಲದ ಮೇಲೆ ಮನುಷ್ಯ ಬಾಳ್ಬೇಕಾಗತ್ತೆ. ಇಲ್ಲಾರ ಆಪತ್ತುಗಳು, ಅಸಹಜ ಸಾವುಗಳು, ನೋವುಗಳು ಇವಿರ್ತಕ್ಕಂಥದ್ದು. ಕೆಲವು ದೈವ ಬಲ ಇದ್ರೂ ಜನಕ್ಕೆ ನೋವಾಗಂತಿದ್ದೇ ಇರ್ತದೆ. ಇದು ಪ್ರಾಕೃತಿಕ ದೋಷದಲ್ಲಿ ಬರುವಂತದ್ದು. ಅಂತ ಪ್ರಸಂಗನೂ ಇದೆ. ಇಷ್ಟೆಲ್ಲ ಸಾವು ನೋವಾಗಂದ್ರೆ ಮನುಷ್ಯನ ಇದರ ಆಶಯಗಳು ಇದೇ ಕಾರಣ ಇರ್ಬೋದ? ಆಶಯಗಳು ಅನ್ನೋದಕ್ಕಿಂತ ಪ್ರಾಕೃತಿಕ ದೋಷ ನೋಡಿ. ನಮ್ಮ ಆಹಾರ ಪದ್ಧತಿ ಒಳಗೆ ಪ್ರತಿಯೊಂದಕ್ಕೂ ಕೆಮಿಕಲ್ಸ್ ಹಾಕ್ತಾರೆ. ಸೀಮೆ ಗೊಬ್ಬರ ಅಂತ ನಾವು ಕರಿತೀವಿ. ಆಮೇಲೆ ಮೊದಲು ದನಿ ಗೊಬ್ಬರ ಹಾಕಿ ಭೂಮಿ ಬೆಳಿತಾ ಇದ್ರು. ಈಗ ಎಲ್ಲದಕ್ಕೂ ಕೆಮಿಕಲ್ ಸ್ಪ್ರೇ ಮಾಡೋ ಕಾಲ ಬಂದಿದೆ. ಒಂದು ಹಣ್ಣಿಗೂ ಸ್ಪ್ರೇ ಮಾಡೋ ಕಾಲ ಬಂದಿದೆ. ಹೀಗಾಗಿ ವಿಷವನ್ನೇ ಬಿತ್ತಿ, ವಿಷವನ್ನೇ ಬೆಳೆದು, ವಿಷವನ್ನೇ ಉಣ್ತಿದ್ದಾಗ ಆರೋಗ್ಯ ನೆಮ್ಮದಿ ಹೆಂಗ್ ಬರಕ್ ಸಾಧ್ಯ ಇದೆ? ಆಗ ಸಾಧ್ಯವಿಲ್ಲ. ಆಮೇಲೆ ಪ್ರಕೃತಿಯಲ್ಲೂ ಸಹಿತ ಪ್ರಕೃತಿ ಮುನಿತಕ್ಕಂಥದ್ದು ಗಿಡ ಮರಗಳು ಕಮ್ಮಿ ಆಗ್ತಾ ಇದೆ, ವಾಯು ಕಮ್ಮಿ ಆಗ್ತಾ ಇದೆ. ಅದನ್ನು ಮನುಷ್ಯ ನಾಶ ಮಾಡ್ತಾ ಇದ್ದಾನೆ. ಹೀಗಾಗಿ ಈ ಪ್ರಕೃತಿಯಿಂದಲೇ ದೋಷ ನಮಗೆ ಬಹಳವಾಗಿ ಬಂದಿದೆ. ಕಾಲಜ್ಞಾನದ ಕಡೆ ಹೇಳ್ತಾನೆ, ಕಟ್ಟೆ ಇಲ್ಲದ ಬಾವಿ ಹುಟ್ಟಿ ನೆಟ್ಟನೆಯ ಸುರಂಗವ ಕೊರೆದು ಗಟ್ಟಿ ಭೂಮಿ ಬಟ್ಟ ಬಯಲಾಯ್ತು. ನೀರು ಒಂದ್ 40 ಅಡಿ ಹಿಂದೆಲ್ಲ ಬಾವಿ ಕೊರೆದ್ರೆ 40 ಅಡಿಗೆ ಒಳ್ಳೆ ಸಮೃದ್ಧಿ ನೀರು ಬರ್ತಾ ಇತ್ತು. ಮಣ್ಣಿನ ಅಂಶ, ಭೂಮಿ ಅಂಶ ನೀರು ಸೇರ್ತಾ ಇತ್ತು. ಅದು ಮನುಷ್ಯನಿಗೆ ಅವಶ್ಯಕವಾಗಿ ಬೇಕಾಗಿತ್ತು. ಇವತ್ತೇನಾಯ್ತು, ಕಟ್ಟೆ ಕಟ್ಟಿ ಸೋಪಾನ ಮಾಡಿ ಬಾವಿ ಮಾಡ್ತಾ ಇದ್ರು. ಇವತ್ತು ನೀರಿಲ್ಲ. 1000 ಅಡಿ ಕೆಳಗೆ ಬೋರ್ ಕೊರೆದ್ದಾರೆ. ಅಲ್ಲಿ ಬರುವಂತ ನೀರು ಕಲ್ಲಿನ ನೀರು. ಆ ನೀರು ಕುಡಿಯೋದ್ರಿಂದ ಮನುಷ್ಯನಿಗೆ ನರಗಳ ಶಕ್ತಿ ಕಮ್ಮಿ ಆಯಿತು, ಕಣ್ಣಿನ ದುಷ್ಟ ಕಮ್ಮಿ ಆಯಿತು. ಹಂಗಾಂಗ ಎಲ್ಲವೂ ತೊಂದರೆ ಆಗ್ತಾ ಬಂತು. ಪ್ರಾಕೃತಿಕ ದೋಷ ಅದರಲ್ಲಿ. ಆಮೇಲೆ ಭೂಕಂಪ, ಪ್ರಳಯ ಅಂತೀವಿ. ಒಂದು ಕಲ್ಲು ಹೊಡಿಬೇಕಾದ್ರೆ 2-3 ರಂಧ್ರ ಕುಡಿತಾರೆ. ಮಿಲಿಯನ್ ಗಟ್ಲೆ ಭೂಮಿ ಬೋರ್ ಕೊರ್ತಾರೆ. ಒಂದು 45 ಎಕರೆ ಕೆಳ ಬಂಡೆನೇ ಕೆಳಗಿರ್ತಕ್ಕಂಥದ್ದು. ಸ್ವಲ್ಪ ಶೇಖರ ಪ್ರಳಯ, ಅದಕ್ಕೆ ಪ್ರಳಯ ಜಾಸ್ತಿ ಆಗ್ತದೆ, ಭೂಕಂಪ ಆಗ್ತದೆ ಅಂತ. ಹಾಗಾಗಿ ಮನುಷ್ಯ ಅತಿ ಆಸೆ, ಅತಿ ವೇಗದಲ್ಲಿ ಹಣ ಮಾಡಬೇಕು ಅಂತ ಹೋಗ್ತಾ ಇದ್ದಾನೆ. ಅದು ಆಪತ್ತಿಗೆ ಕಾರಣ ಆಗ್ತಾ ಇದೆ. ಇದೆಲ್ಲಕ್ಕೂ ನಿಯಂತ್ರಣ ಒಂದು ಭಗವಂತ ಇದ್ದಾನೆ. ಆ ಭಗವಂತನೇ ಮರ್ತಿದ್ದಾನೆ ಮನುಷ್ಯ. ಹಾಗಾಗಿ ಯಾವುದೇ ದೃಷ್ಟಿ ಇರಲಿ,
ಒಂದು ದೈವ ನಂಬಿಕೆ ಇಟ್ಕೊಂಡು ಹೋಗ್ಬೇಕು. ಅದನ್ನ ಮನುಷ್ಯ ಕಳ್ಕೊಳ್ಳೋದ್ರಿಂದ ಎಲ್ಲ ಸಮಸ್ಯೆಗಳು ಅವನಿಗೆ ಬೆನ್ನೆತ್ತಾ ಇದ್ದಾವೆ. ಜಲಪ್ರಳಯ ಅಂದ್ರೆ ಯಾವ ತಿಂಗಳೇ ಈ ಒಂದೊಂದು ರೌಂಡ್ ಆಯ್ತು. ಈಗ ನನ್ನ ಲೆಕ್ಕ ಶ್ರಾವಣ ಮಧ್ಯವಾಗ ಸ್ಟಾರ್ಟ್ ಆಗ್ಬಹುದು. ಶ್ರಾವಣ, ಗೌರಿ, ಭದ್ರ, ಅವ್ರ ಕಾರ್ತಿಕದೊಳಗೆ ಹೊರಟಿದೆ. ಸ್ವಾಮೀಜಿ, ರಾಜ್ಯ ರಾಜಕಾರಣದಲ್ಲಿ ಏನಾದ್ರು ಬದಲಾವಣೆ ಆಗುತ್ತಾ? ಅದ್ರ ಬಗ್ಗೆ ಏನು ಹೇಳಲ್ಲ. ಸರ್ಕಾರಕ್ಕೆ ಏನ್ ತೊಂದರೆ ಇಲ್ಲ. ಮುಖ್ಯಮಂತ್ರಿಗಳು ಬದಲಾವಣೆ ಆಗೋದು ಸದ್ಯದ ರಾಜಕೀಯ ಪರಿಸ್ಥಿತಿ ಬಗ್ಗೆ ಹೇಳೋದಾದ್ರೆ ಒಂದು ಪಕ್ಷದಿಂದ ಆ ಪಕ್ಷಕ್ಕೆ ಹೋಗ್ತಾರೆ, ಮತ್ತೊಂದು ಪಕ್ಷದಿಂದ ಈ ಪಕ್ಷಕ್ಕೆ ಬರ್ತಾರೆ. ನಾನು ಚುನಾವಣೆ ಪೂರ್ವದಲ್ಲಿ ಹೇಳಿದ್ದೆ, ರಾಜಕೀಯ ಅಲ್ಲೋಲ ಕಲ್ಲೋಲ ಆಗ್ತದೆ ಹೇಳಿದ್ದಾನೆ. ಅಲ್ಲೋಲ ಕಲ್ಲೋಲ ಆಗ್ತದೆ, ಅಸ್ಥಿರತೆ, ಸ್ಥಿರತೆ ಇಲ್ಲ ಅಂತ ಹೇಳಿದ್ದಾನೆ. ಇವರೆಲ್ಲ ಮುಗಿಲಿ. ಈಗೆಲ್ಲ ಅವ್ರದ್ದು ರಾಜ್ಯ ಐತಲ್ಲ ಈಗ. ಅದು ತಪ್ಪೇ ಒಳ್ಳೇದಾಗ್ಲಿ, ಆಗ್ಲಿ. ಅವ್ರು ಕಿತ್ಕೊಳ್ತಾ ಇದಾರಲ್ಲ, ಒಂದಿನ ಸಿಕ್ಲಿ, ಅವ್ರಿಗೆ ಸಿಗುತ್ತೆ. ಯೋಗ ಇದೆ. ಸ್ಥಿರತೆ, ಅಜರಾಗತೆ, ನೆಮ್ಮದಿ ರಹಿತವಾದ ಜೀವನ, ಸುಖ ಶಾಂತಿಗೆ ಭಂಗ ಆಗ್ತಾ ಇದೆ. ಇದಕ್ಕೆಲ್ಲ ಪ್ರಾಕೃತಿಕ ದೋಷಗಳು ಮನುಷ್ಯನ ಮೇಲೆ ಪ್ರಭಾವ ಬೀರಿ ಆಯುಷ್ಯ ಕ್ಷೀಣಿಸ್ತಾ ಇದೆ. ಆರೋಗ್ಯನೂ ಕಳ್ಕೊಳ್ತಾ ಇದ್ದಾನೆ ಮನುಷ್ಯ. ಹಿಂಗಾಗಿ ಯಾವತ್ತು ಅಧಿಕಾರ, ಹಣದ ಹಿಂದೆ ಮನುಷ್ಯ ಹೋದಾಗ ಆಪತ್ತು ಆಹ್ವಾನಿಸಿ ಹೇಳ್ತಾ ಇದ್ದಾನೆ. ಅದು ಬಿಟ್ಟು ದೈವದ ನೆಲೆಯಲ್ಲಿ ನಂಬಿ ಹೋದ್ರೆ ಒಳ್ಳೇದಾಗ್ತದೆ. ಜಾಗತಿಕ ಮಟ್ಟದಲ್ಲಿ ವಿಪರೀತವಾಗಿ ಮಳೆಯಾಗೋ ಲಕ್ಷಣ ಇದೆ. ಆನಂತರ ಯುದ್ಧ ಭೀತಿ ಇದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ. ಆಮೇಲೆ ಭೂಕಂಪನಗಳು, ಸುನಾಮಿಗಳು, ಜನಗಳು ಹೆಚ್ಚು ಸಾವು ನೋವನ್ನು ಆಗ್ತಕ್ಕಂಥದ್ದು, ವಿಷ ಅನಿಲ ಬೀಸುವಂತ ಪ್ರಸಂಗನೂ ಇದೆ. ಅದು ಎಲ್ಲಾ ಕಡೆಗೂ ಪ್ರಸಾರ ಆಗೋ ಲಕ್ಷಣ ಇದೆ ಅದೆಲ್ಲ. ಮತ್ತೆ ವಿಪರೀತವಾದ ಮಳೆಯಿಂದ ಒಂದೆರಡು ದೇಶಗಳು ನಾಶ ಮಾಡೋ ಮಟ್ಟಕ್ಕೂ ಹೋಗ್ತದೆ ಜಾಗತಿಕ ಮಟ್ಟದಲ್ಲಿ. ಈ ಭಾರತದಲ್ಲಿ ಬಂದ್ರೆ ಇಲ್ಲೂ ಮತ್ತೆ ಹೇಳಿದ್ದೆ, ಮಳೆಯ ಬಗ್ಗೆ ಎಲ್ಲ ಹೇಳಿದ್ದಾನು. ಇನ್ನೂ ಮತ್ತಂತ ಜಲಪ್ರಳಯ ಆಗೋ ಲಕ್ಷಣ ಇದೆ. ಮತ್ತೆ ಇದು ದಕ್ಷಿಣ ಭಾರತದಲ್ಲೂ ಸಮೃದ್ಧಿ ಆಗೋ ಲಕ್ಷಣ ಇದೆ ಅಂತ ಏನು ತೊಂದರೆ ಏನಿಲ್ಲ. ಆದ್ರೆ ಏನಿದ್ದಾವಲ್ಲ ಈ ಭೂಕಂಪಗಳು ದೊಡ್ಡ ದೊಡ್ಡ ನಗರಗಳಿಗೆ ಅಪಾಯ ಇದೆ. ಜನಗಳಿಗೆ ಸಾವು, ಇದ್ದಕ್ಕಿದ್ದಾಗ ಜನ ಸಾಯ್ತಾರೆ, ವಾಪಸ್ ಬರೋದು ನಂಬಿಕೆ ಇಲ್ಲ ಅನ್ನತಕ್ಕಂಥ ಹೇಳಿದ್ದಾರೆ. ಅಂತಹ ಪ್ರಸಂಗ ಇದ್ದಾವೆ ಇಲ್ಲಿ. ವಿಷ ಅನಿಲ ಜಾಗತಿಕ ಮಟ್ಟದಿಂದ ಇಂಡಿಯಾದ ಮೇಲೆ ಬಂದು ಜನರಿಗೆ ಸಾವು ನೋವು ಕೊಡುವಂತ ಪ್ರಸಂಗನೂ ಇದೆ. ಭಾರತದಲ್ಲಿ ಜಗತ್ತಿನ ಸಾಮ್ರಾಟರು ತಲ್ಲಣಗೊಳ್ಳುವಂತ ಒಂದು ಪ್ರಸಂಗ ಇದೆ.